ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಹೆಂಗಾನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಕಟ್ಟಿಂಗಿನ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿರಿ. ಇವಾಗ ಇದು 2.5 ಮೀಟ್ರ್ ಲೈನಿಂಗ್ನ ನಾನು ತೊಗೊಂಡಿದ್ದೀನಿ. ಯಾಕಂದರೆ 2.5 ಮೀಟ್ರೇ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಲಂಗಕ್ಕೆ. ಅಂದರೆ ನಾವೀಗ ಇದಕ್ಕಿಂತ ಕಡಿಮೆನೂ ತೊಗೋಬೋದು, ಲೈನಿಂಗು 1.5 ಮೀಟ್ರ್ ಈ ಥರ ತೊಗೋಬೋದು. ಬಟ್ ಏನು ಮಾಡಬೇಕಂದ್ರೆ, ಈಗ ಪ್ಲೇಟ್ಸ್ ಇಡ್ತಿರ್ತೀವಲ್ಲ, ಇವು ಮೇಲೆ ಸಪ್ರೇಟಾಗಿ ಮಾಡ್ಕೋಬೇಕು. ಇವು ಮೇಲ್ಗಡೆದ್ದು ತುಂಬ ಬಂದುಬಿಡ್ತಾವೆ, ಮತ್ತು ಲೈನಿಂಗಿಂದು ಒಂದು ಸ್ವಲ್ಪ ಕಡಿಮೆ ಬರ್ತಾವೆ. ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣೋಂಗಿಲ್ಲ ಅಂಥೇಳಿ ಪೂರ್ತಿಯಾಗಿ 2.5 ಮೀಟ್ರನ್ನೇ ತೊಗೊಳಕತ್ತೀನಿ ನಾನು ಲೈನಿಂಗನ್ನು. ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸು, ಮೊದಲಿಗೆ ಲೈನಿಂಗ್ ಕ್ಲಾತು ಮತ್ತು ಮೇನ್ ಬಟ್ಟೆನ ಪೂರ್ತಿಯಾಗಿ ಒಂದು ಸರಿ ಹಿಂಗೆ ಸ್ಟಿಚ್ ಹಾಕೋರಿ. ಪೂರ್ತಿಯಾಗಿ ಉದ್ದ ತೊಗೋರಿ, ಅಂದರೆ ಕರೆಕ್ಟಾಗಿ ಅಷ್ಟೇ ಬಂದಿರ್ತೈತಲ್ಲ, ಹಾಗಾಗಿ ನೋಡಿ ಪೂರ್ತಿಯಾಗಿ ಒಂದು ಸರಿ ಲೈನ್ನ ಹಾಕೋರಿ. ನೋಡಿರಿ, ಮೊದಲಿಗೆ ಲೈನಿಂಗ್ ಕ್ಲಾತ್ನ ಮತ್ತು ಮೇನ್ ಬಟ್ಟೆನ ಎರಡನ್ನೂ ಜಾಯಿಂಟ್ ಮಾಡ್ಕೊರಿ. ಮಾಡಿದ ನಂತರ ನೆಕ್ಸ್ಟು ಇವಾಗ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ನ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ನ ಮಾಡಿರಿ. ಯಾಕಂದರೆ ಸೊಂಟದ ಅಡ್ಜಸ್ಟ್ಮೆಂಟ್ ಎಷ್ಟು ಇರ್ತೈತಿ ಅದನ್ನು ನೋಡಿಕೊಂಡು ನಾವು ಪ್ಲೇಟ್ಸ್ನ ಮಾಡಬೇಕು. ಈ ರೀತಿ ಪ್ಲೇಟ್ಸ್ನ ಮಾಡಬೇಕು. ನೆಕ್ಸ್ಟು ಇಷ್ಟಾದ ನಂತರ ಇಲ್ಲಿ ಸೊಂಟದ ಅಡ್ಜಸ್ಟ್ಮೆಂಟ್ ನೋಡ್ಕೋಬೇಕು. ಇದು ಕರೆಕ್ಟಾಗಿದ್ದರೆ ಅಷ್ಟೇ ಬಿಟ್ಟು ಬೆಲ್ಟ್ನ ರೆಡಿ ಮಾಡ್ಕೊರಿ ಮೇಲ್ಗಡೆ. ಇಲ್ಲ ಸ್ವಲ್ಪ ಹೆಚ್ಚು ಏನಾದರೂ ಕಡಿಮೆ ಆಗೈತೆ ಅಂದರೆ ಸ್ವಲ್ಪ ಇನ್ನೊಂದು 2-3 ನೀರಿಗೆ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಂಡು ಸ್ಟಿಚ್ ಮಾಡಿರಿ. ಹಂಗಾದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಮೊದಲಿಗೆ ನೀವು ಮಾರ್ಕ್ ಮಾಡ್ಕೊಂಬಿಡ್ರಿ, 2 ಇಂಚ್ಗೆ ಒಂದು ಪ್ಲೇಟ್ ಥರ ಈ ಥರ ಮಾರ್ಕ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ತಾ ಹೋಗ್ರಿ. ಬಿಗಿನರ್ಸ್ ಇದ್ದರೆ ಕರೆಕ್ಟಾಗಿ ಬರ್ತಾವೆ. ಇವಾಗ ಇದಕ್ಕೆ ಬೆಲ್ಟ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. 2 ಇಂಚಿದು ಬೆಲ್ಟ್ನ ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ಬಟ್ಟೆನ ಅಳತೆ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ತಗೋರಿ. ಯಾಕಂದರೆ ಮುಂದ್ಗಡೆ ಫೋಲ್ಡ್ ಮಾಡೋದಕ್ಕೆ ಬರ್ತೈತಿ. ನೆಕ್ಸ್ಟು 4 ಇಂಚ್ ಅಗಲ ತಗೋರಿ. ಸ್ಟಿಚ್ ಮಾಡಿ ನಾವು ಪಟ್ಟಿ ಥರ ಮಾಡ್ತೀವಲ್ಲ, ಈ ಥರ ಸ್ಟಿಚ್ ಮಾಡಿದಾಗ ಅದು 2 ಇಂಚ್ ಆಗ್ತೈತಿ. ಅಳತೆ ಮಾಡ್ಕೊಂಡು 4 ಇಂಚಿನ ತಗೋರಿ. ನೋಡಿ, ಇಲ್ಲಿ ಏನಾದರೂ ಅಕಸ್ಮಾತ್ ಇದು ಬಾರ್ಡರ್ ಐತಿ, ಹಾಗಾಗಿ ಇಲ್ಲಿ ಏನೂ ಗುಂಜು ಕಿತ್ತಂಗಿಲ್ಲ. ಹಾಗಾಗಿ ನಾನು ಇಷ್ಟೇ ಬಿಡ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ಬೇರೆ ಬಟ್ಟೆ ತೊಗೊಂಡ್ರೆ ಇಲ್ಲಿ ಒಂದು ಫಸ್ಟಿಗೆ ಒಂದು ಸ್ಟಾರ್ಟಿಂಗ್ ಸ್ಟಿಚ್ನ ಹಾಕೋರಿ ಉದ್ದಕ್ಕೆ. ಇದಾದಮೇಲೆ ನೆಕ್ಸ್ಟು ಇವಾಗ 4 ಇಂಚ್ ತೊಗೊಂಡು ಕಟ್ಟಿಂಗ್ ಮಾಡ್ಕೊರಿ.
ನೆಕ್ಸ್ಟ್ ಈ ರೀತಿ ಫಸ್ಟಿಗೆ ಒಂದು ಸೈಡ್ ಫೋಲ್ಡ್ ಮಾಡಿರಿ. ಕ್ಯಾನ್ವಾಸ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತೈತಿ, ಬಟ್ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇಲ್ಲ. ಅಂದರೆ ಇವಾಗ ಇದು ಕಸಿ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಿಲ್ಲ. ಬೆಲ್ಟ್ ಏನಾದರೂ ನಾವು ಹಾಕ್ತೀವಿ ಅಂತಂದ್ರೆ, ಇಲ್ಲ ಬೆಲ್ಟ್ಗೆ ನಾವು ಹುಕ್ ಹಾಕ್ತೀವಿ ಅಂತೇನಾದರೂ ನಾವು ಆ ರೀತಿ ರೆಡಿ ಮಾಡ್ಕೊಂಡ್ರೆ ಏನು ಮಾಡಬೇಕು, ಕ್ಯಾನ್ವಾಸ್ನ ಯೂಸ್ ಮಾಡಬೇಕು. ತುಂಬ ನೀಟಾಗಿ ಕೊಡ್ತೈತಿ. ಇಲ್ಲಿ ನಾನು ಕಸಿ ಮಾಡ್ತೀನಿ, ಹಂಗಾಗಿ ನಾನು ಇದಕ್ಕೆ ಕ್ಯಾನ್ವಾಸ್ನ ನಾನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಲೆಹಂಗಕ್ಕೆ ನಾವು ಇಲ್ಲಿ ಎರಡು ಸೈಡು ಒಂದು ಸ್ವಲ್ಪ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಒಂದು ಹೊಲಿಗೆನ ಹಾಕೋರಿ ಮೇಲ್ಗಡೆ. ನೆಕ್ಸ್ಟ್ ಬೆಲ್ಟ್ಗೆ ಎರಡು ಸೈಡನ್ನು ಇದೇ ರೀತಿನೇ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ಫಸ್ಟ್ ಉಲ್ಟಾಯಿಂದ ನಾವು ಹಚ್ಕೋಬೇಕು ಬೆಲ್ಟ್ನ. ಫಸ್ಟ್ ನೋಡ್ರಿ, ಉಲ್ಟಾ ಸೈಡ್ ಇಟ್ಕೋರಿ. ಲೆಹಂಗಾನ ಉಲ್ಟಾ ಸೈಡ್ ಇಟ್ಕೊಂಡು ಫಸ್ಟ್ ಈ ರೀತಿ ಒಂದು ಸ್ಟಿಚ್ನ ಹಾಕೋರಿ. ನೆಕ್ಸ್ಟ್ ನೋಡಿ, ಇದಾದ ನಂತರ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊರಿ ಮೇಲ್ಗಡೆ. ನೆಕ್ಸ್ಟ್ ಇದರ ಪಕ್ಕನೆ ಒಂದು ಇಲ್ಲಿ ಸ್ಟಿಚ್ನ ಹಾಕೋರಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಟ್ ಅಂತ ರೆಡಿ ಆಯ್ತು. ನೆಕ್ಸ್ಟ್ ಇದಾದ ನಂತರ ಸೈಡ್ ನಾವು ಫಿಟ್ಟಿಂಗ್ ಮಾಡ್ಕೊಂಡ್ರೆ ಲೆಹಂಗಾ ಸ್ಟಿಚಿಂಗು ಮುಗೀತು.
ನೋಡಿ ಫ್ರೆಂಡ್ಸ್, ಇವಾಗ ಸೈಡ್ ಫಿಟ್ಟಿಂಗನ್ನು ಮಾಡಿದ್ದೀನಿ ನಾನು. ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್, ಫೈನಲ್ ಆಗಿ ಬೆಲ್ಟ್ ನೆಕ್ಸ್ಟ್ ನೋಡಿರಿ ಈ ರೀತಿ ರೆಡಿ ಮಾಡಿದ್ದೀನಿ. ಇಷ್ಟ ಫ್ರೆಂಡ್ಸ್, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.